ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ವರ್ಷ ಋತು ಆಷಾಢ ಮಾಸ ಬಹುಳ ದ್ವಾದಶಿಯಿಂದ ಶ್ರಾವಣ ಬಹುಳ ತ್ರಯೋದಶಿಯವರೆಗೆ. ಈ ಮಾಸದ ವಿಶೇಷತೆಗಳು: ಆಗಸ್ಟ್ 5ರಂದು ಶ್ರಾವಣ ಮಾಸ ಆರಂಭ, 9ರಂದು ನಾಗರ ಪಂಚಮಿ, 15ರಂದು ಸ್ವಾತಂತ್ರ್ಯ ದಿನಾಚರಣೆ, 16ರಂದು ವರಮಹಾಲಕ್ಷ್ಮಿ ಹಬ್ಬ, 17ರಂದು ಸೂರ್ಯ ಸಿಂಹರಾಶಿಗೆ ಪ್ರವೇಶ, 22ರಂದು ಕಟಕಕ್ಕೆ ವಕ್ರಬುಧ, 26ರಂದು ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ, 26ರಂದು ಮಿಥುನ ರಾಶಿಗೆ ಕುಜನ ಪ್ರವೇಶ ಹಾಗೂ 26ರಂದು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ. 7ನೇಯದಾಗಿ ತುಲಾರಾಶಿ. ಈಗ ನಿಮಗೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಇದೊಂದೇ ಈಗ ನಿಮಗೆ ಬಲ, ಧೈರ್ಯ ಕೊಡುವ ಗ್ರಹ. ಎಲ್ಲಾ ಅಡೆತಡೆಗಳನ್ನು ಮುರಿದು ಮುಂದಕ್ಕೆ ಹೋಗುವ ಶಕ್ತಿಯನ್ನು ರಾಹು ಕೊಡುತ್ತಾನೆ. ಈ ತಿಂಗಳ 17ರ ನಂತರ ಸೂರ್ಯ ಲಾಭ ಸ್ಥಾನಕ್ಕೆ ಬರುತ್ತಾನೆ. ಸೂರ್ಯನ ಜೊತೆಗೆ ಶುಕ್ರ, ಬುಧ ಇರುತ್ತಾರೆ. ಲಾಭ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಹಣವನ್ನು, ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವ ಶಕ್ತಿಯನ್ನು ಕೊಡುತ್ತಾರೆ. ಈ ತಿಂಗಳ ಮಧ್ಯದಿಂದ ಕೊನೆಯವರೆಗೂ ಸೂರ್ಯ ಹಾಗೂ ಶುಕ್ರ ಲಾಭ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಈ ತಿಂಗಳು ಯಾವುದೇ ಅಡೆತಡೆ ಬರುವುದಿಲ್ಲ. ಈ ತಿಂಗಳು ಸರಾಗವಾಗಿ ಕಳೆಯುತ್ತದೆ. ಈಗ ನಿಮಗೆ 8ನೇ ಮನೆಯಲ್ಲಿ ಗುರು, ಮಂಗಳ ಇದ್ದಾರೆ. 8ನೇ ಮನೆಯಲ್ಲಿ ಇರುವುದು ಅಷ್ಟೇನು ಶುಭಕರವಲ್ಲದಿದ್ದರೂ ಗುರು ಮಂಗಳ ಮಿತ್ರರಾಗಿರುವುದರಿಂದ ಯಾವುದೇ ತೀವ್ರ ತೊಂದರೆ ಮಾಡಲಾರರು. ಇದಿಷ್ಟು ಮಾಹಿತಿಯು ಆಗಸ್ಟ್ ತಿಂಗಳಿನ 12 ರಾಶಿಗಳ ಮಾಸ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.